ಪ್ರಪ್ರಥಮವಾಗಿ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದೇಶದ ಜನರ ಪರವಾಗಿ ಏನು 10% ಆರ್ಥಿಕವಾಗಿ ತೀವ್ರವಾಗಿ ಹಿಂದುಳಿದಂಥ ವರ್ಗಗಳಿಗೆ ಅವರೇನು ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ, ಇದು 60 ವರ್ಷದ ಹೋರಾಟಕ್ಕೆ ಅವರೇ ಬರಬೇಕಾಯ್ತು. ಇದು ಮೀಸಲಾತಿ ಜಾರಿಗೊಳಿಸೋಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರೇ ಬರಬೇಕಾಯ್ತು. ಈ ಮೀಸಲಾತಿಯನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ಈ ದೇಶದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಏನು ಅವ್ರದ್ದು ಸ್ಲೋಗನ್ ಇತ್ತು, ಇದರ ಮುಖಾಂತರ ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮುಂದೆ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ಕೇಂದ್ರ ಸರ್ಕಾರ ಏನು ಒಂದು ಈ ಮೇಲ್ದರ್ಜೆ ಮೇಲ್ವರ್ಗದವರಿಗೆ ಇವತ್ತು 10% ನಾವು ಮೀಸಲಾತಿ ನೀಡ್ತೀವಿ ಅಂತೇನು ಹೇಳಿದರು. ನಮಗನಿಸ್ತೈತಿ ಇದು ಏನಪ್ಪ, ಈ 5 ವರ್ಷಗಳ ಕಾಲ ಈ ಸರ್ಕಾರ ಕೇಂದ್ರ ಸರ್ಕಾರ ಸುಮ್ಮನಿದ್ದು ಈಗ ತಮ್ಮ ಕೊನೆ ಅಂಚಿನಲ್ಲಿ ಏನು ಚುನಾವಣೆ ಬರ್ತೈತೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಮೀಸಲಾತಿ ಅಂತ ತಂದಿದ್ದು ನೋಡಿದರೆ ಇದು ಅನುಮಾನಕ್ಕಾಸ್ಪದ ಕೊಡ್ತೈತೆ. ಅಂದರೆ ಇದು ಕೇವಲ ಚುನಾವಣೆಗೋಸ್ಕರ ಮತಕ್ಕೋಸ್ಕರ ಮತ್ತೆ ಅಧಿಕಾರ ಹಿಡಿಯೋದಕ್ಕೋಸ್ಕರ ಇದನ್ನು ಏನಾದರೂ ಅನೌನ್ಸ್ ಮಾಡಿದ್ರ ಅಂತ. ನಾವು ಇಂಥದನ್ನು ಕೊಡಬೇಡ ಅಂತಿಲ್ಲ, ಇದಕ್ಕೆ ವಿರೋಧ ಇಲ್ಲ, ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋದಿಲ್ಲ. ಆದರೆ ಇದನ್ನು ಮೊದಲೇ ಮಾಡ್ಬೋದಿತ್ತಲ್ಲ, ಇದನ್ನು ಮೊದಲು ಮಾಡ್ದೇ ಈಗ ಮಾಡುವಂಥದ್ದು ಏನು ಅವಶ್ಯಕತೆ ಇತ್ತು ಅಂತ ಒಂದು. ಮತ್ತು ಇದಾಗಲೇ ಇನ್ನು ಚುನಾವಣೆ ಹತ್ತಿರದಲ್ಲೈತಿ. ಇವರು ಘೋಷಣೆ ಮಾಡಿಬಿಟ್ಟು ಕೇವಲ ಇವತ್ತು ಮತದಾರನ ಸೆಳೀಲಿಕ್ಕೆ ಮಾಡಿದ್ರ ತಂತ್ರ ಅಂತ ಅನಿಸ್ತತಿ. ಚುನಾವಣೆ ಘೋಷಣೆ ಆದಮೇಲೆ ಇವರು ಇವತ್ತು ಈ ಘೋಷಣೆ ಮಾಡಿದಂಥದ್ದು ಅಥವಾ ಇವ್ರ ತೀರ್ಮಾನ ಜಾರಿಗೆ ಬರೋಕ್ಕೆ ಸಾಧ್ಯ ಇದೆಯಾ, ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತೈತಿ. ಮತ್ತು ಇದಲ್ಲದೇ ಕೂಡ ಇವೆಲ್ಲ ಇಂಥ ಒಂದು ಚುನಾವಣಾ ಸಂದರ್ಭದಲ್ಲಿ ಇದನ್ನು ಹೇಳೋದು ಸರಿಯಲ್ಲ. ಕೇಂದ್ರ ಸರ್ಕಾರ ಇವತ್ತೇನು ಮೇಲ್ಜಾತಿಯ ಬಡ ವರ್ಗದ ವಿದ್ಯಾರ್ಥಿಗಳಿಗಾಗಲಿ ಯುವಕರಿಗಾಗಲಿ ಒಂದು 10% ಏನು ಮೀಸಲಾತಿ ಕೊಟ್ಟಿದೆ, ಅದು ಸ್ವಾಗತಾರ್ಹ. ಕಾಂಗ್ರೆಸ್ ಪಕ್ಷ ಈ ನಿರ್ಧಾರವನ್ನು ಸ್ವಾಗತಿಸುತ್ತದೆ. ಆದರೆ ಈಗಾಗಲೇ ಒಂದು ಸಂಸತ್ನಲ್ಲಿ ಚರ್ಚೆಗೆ ಬಂದಂತೆ 24 ಲಕ್ಷ ನೌಕರಿಗಳು ವೇಕೆಂಟ್ ಇದೆ ಅಂಥೇಳಿ ಆಡಳಿತಾತ್ಮಕ ಪಕ್ಷನೇ ಅದನ್ನು ಘೋಷಣೆ ಮಾಡಿದೆ. ಅದನ್ನು ಯಾವಾಗ ಫುಲ್ಫಿಲ್ ಆಗುತ್ತೆ, ಯಾವಾಗ ನೌಕರಿ ಸಿಗ್ತದೆ ಅಂತ ಯುವಕರು ರಾಷ್ಟ್ರದಾದ್ಯಂತ ಕಾಯ್ತಾ ಇದ್ದಾರೆ. ಮೀಸಲಾತಿ ಮಾಡಿ ನಾಳೆ ಸರ್ಕಾರ ಪತನಗೊಳ್ಳುತ್ತೋ, ಇನ್ನೊಂದು 4-5 ದಿವಸಕ್ಕೆ ವಾರಕ್ಕೆ ನೋಟಿಫಿಕೇಶನ್ ಬಂದುಬಿಡ್ತೈತಿ. ನೋಟಿಫಿಕೇಶನ್ ಬಂದಮೇಲೆ ಇವರು ಜಾರಿಗೆ ಬರೋಲ್ಲ. ಸಂಪೂರ್ಣ 5 ವರ್ಷ ಒನ್ ಟೈಮ್ ಗೌರ್ಮೆಂಟ್ ಇದ್ದಾಗ 2 ವರ್ಷದಿಂದ 3 ವರ್ಷದಿಂದ 5 ವರ್ಷದಿಂದ ಮಾಡ್ಬೋದಾಗಿತ್ತು. ಇದೊಂದು ಚುನಾವಣೆ ಗಿಮಿಕ್ ಆಗಿ ಉಳಿಬಾರ್ದು ಅನ್ನೋದಷ್ಟೇ ಜನರ ಅಭಿಪ್ರಾಯ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವಾಗ OBC ಅವರಿಗೆ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಸ್ವಾಗತ ಮಾಡೋಣ. ಹಾಗೂ ಮುಂದೆ ನಮ್ಮ 60 ವರ್ಷದಿಂದ ಹೋರಾಟವನ್ನು ಮಾಡ್ಕೋತಾನೆ ಬಂದಿದ್ದಾರೆ. ಆದರೂ ಯಾವುದೇ ರೀತಿಯಾಗಲಿ ಬೇರೆ ಸರ್ಕಾರಗಳು ಅದನ್ನು ಮುಂದೆ ಬೆಳವಣಿಗೆಗೆ ಯಾವುದೇ ರೀತಿ ತೊಗೊಂಡ್ಬಂದಿದ್ದಿಲ್ಲ. ಇವಾಗ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಬಂದಿರೋದ್ರಿಂದ OBC ಅವರಿಗೆ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲರೂ ನಾವು ಸ್ವಾಗತ ಮಾಡೋಣ. ಅದನ್ನೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಡುಬಡವರಿಗೆ ಇನ್ನೋರಿಗೆ ಹೆಲ್ಪ್ ಆಗಲಿ, ನಮಗೂ ಎಲ್ಲರಿಗೂ ಮುಂದೆ ಬೆಳವಣಿಗೆಗೆ ಅನುಕೂಲವಾಗಲಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು 10% ಮೀಸಲಾತಿ ತರ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಈಗಾಗಲೇ ಎಲ್ಲ ಜಾತಿಗಳಲ್ಲಿ, ಕೇವಲ SC ST ಅಥವಾ ಇತರ ಜಾತಿಗಳಂತ ಹೇಳೋದಕ್ಕಿಂತ ಎಲ್ಲ ಜನಾಂಗದಲ್ಲಿ ಅನೇಕ ಹಿಂದುಳಿದ ಜನಾಂಗ ಇದ್ದಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವ್ರು ತರುವಂಥ ಇದು ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ನಿರ್ಧಾರ. ಅದೇ ರೀತಿ ಇನ್ನೂ ದೇಶದಲ್ಲಿ ಅನೇಕ ಸಮಾಜಗಳಿದ್ದಾವೆ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಅವ್ರಿಗೂ ಸಹ ಅದು ಏನಾದರೂ ಅವ್ರಿಗೆ ಅವಶ್ಯ ಅನಿಸಿದ್ರೆ ಅಂಥ ಯೋಜನೆಗಳನ್ನು ತರಬೇಕು. ಮತ್ತು ಇದೊಂದು ಆ ಸಮುದಾಯಕ್ಕೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಎಲ್ಲ ಜಾತಿಗಳಲ್ಲಿ ಎಲ್ಲ ಸಮುದಾಯಗಳಲ್ಲಿ ಅನೇಕ ಜನರು ಕಡುಬಡವರಿದ್ದಾರೆ. ಇವತ್ತು ಒಂದು ಸ್ಥಿತಿ ಏನಂದರೆ, ಅವರು ಒಂದು ದಿವಸದ ಒಂದು ಊಟಕ್ಕೆ ನಿರ್ವಹಣೆ ಮಾಡೋಂಥ ಅಷ್ಟು ಕಷ್ಟದಲ್ಲಿದ್ದಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರು ಕೊಡೋದ್ರಿಂದ ಒಂದು ಒಳ್ಳೆಯ ಬೆಳವಣಿಗೆದು. ಕೇಂದ್ರ ಸರ್ಕಾರ ಒಂದು ಸೂಕ್ತವಾದ ಸಮಯದಲ್ಲಿ ಒಂದು ನಿರ್ಧಾರ ತಗೊಂಡಿದೆ. ಇದು ಒಳ್ಳೆಯ ಬೆಳವಣಿಗೆ. ಈ ಜನಾಂಗ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು. ಯಾವುದೇ ಸರ್ಕಾರ ಇವರ ಒಂದು ಹೋರಾಟಕ್ಕೆ ಒಂದು ಮನ್ನಣೆ ಕೊಡಲಿಲ್ಲ. ಅದಕ್ಕಾಗಿ ಆ ಜನಾಂಗ ಇನ್ನೂರು ಹೋರಾಟ ಮಾಡ್ತಾ ಬಂದಿದೆ.